ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳಿಗೆ ಶಾಲೆಗೆ ಸುಗಮವಾಗಿ ಸಂಚಾರ ಮಾಡಲು ಅನುಕೂಲವಾಗುವ ಉದ್ದೇಶದಿಂದ ಶಾಲಾ ಆಡಳಿತ ಮಂಡಳಿಯ ವತಿಯಿಂದ ನೂತನ ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಶಾಸಕ ಎ ಮಂಜುನಾಥ್ ತಿಳಿಸಿದರು. ಅರಕಲಗೂಡು ಪಟ್ಟಣದ ಜ್ಯೋತಿ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಆವರಣದಲ್ಲಿ ನೂತನ ಶಾಲಾ ಬಸ್ಸಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ನಮ್ಮ ಶಾಲೆಯು ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ಆರಂಭಿಸಿದ ಹಾಸನ ಜಿಲ್ಲೆಯ 2ನೇ ಶಾಲೆಯಾಗಿದೆ. ನಮ್ಮ ಪೂರ್ವಿಕರು ಹಾಗೂ ಶಾಲಾ ಆಡಳಿತ ವರ್ಗದವರು ಈ ಶಿಕ್ಷಣ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಇದೀಗ ಗ್ರಾಮಾಂತರ ಭಾಗದ ಮಕ್ಕಳು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬಂದು ಉತ್ತಮ ಶಿಕ್ಷಣ ಪಡೆಯಲು ಹಾಗೂ ಶಾಲೆಗೆ ಇನ್ನಷ್ಟು ಕೀರ್ತಿ ತರಲು ಅನುಕೂಲವಾಗುವಂತೆ ಆಡಳಿತ ಮಂಡಳಿ ಈ ಬಸ್ ವ್ಯವಸ್ಥೆ ಕಲ್ಪಿಸಿದೆ. ಪೋಷಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಗುರುಪ್ರಸನ್ನ, ಸದಸ್ಯರಾದ ಚಿಕ್ಕವನ್ನೇಗೌಡ, ಲೋಕೇಶ್, ಎಸ್ಎ ರಮೇಶ್, ಶಾಲಾ ಮುಖ್ಯೋಪಾಧ್ಯಾಯ ಚಿದಾನಂದ, ಸಿಬ್ಬಂದಿ ವರ್ಗ ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ದೊಡ್ಡಮ್ಮ ದೇವಸ್ಥಾನದ ಆವರಣದಲ್ಲಿ ನೂತನ ಬಸ್ಸಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವರದಿ ಸಂತೋಷ್ ಗೌಡ, ಅರಕಲಗೂಡು, H5 ಪಬ್ಲಿಕ್ ನ್ಯೂಸ್. ನೂತನವಾಗಿ ನಮ್ಮ ಶಾಲೆಗೆ ಜ್ಯೋತಿ ಕಾನೂನು ಭಾರಿಯ ಹಟ್ಟ ಸಂಸ್ಥೆ. ನಾವು ಇಡೀ ಜಿಲ್ಲೆಗೆ 2ನೇ ಶಾಲೆ ಇಂಗ್ಲೀಷ್ ಶಾಲೆ ಇಂದಿನ ಪೂರ್ವಿಕರು ಇದನ್ನು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಮೂಲಭೂತ ಸೌಕರ್ಯವಾಗಿ ಶಾಲೆಗೆ ಬಸ್ ಬೇಕು ಅಂತ ಹೇಳಿ ಪೇರೆಂಟ್ಸ್ಗಳು ಮತ್ತು ಮಕ್ಕಳುಗಳ ಆಸೆ ಏನಿತ್ತು ಅದನ್ನು ಈಡೇರಿಸೋದಕ್ಕೆ ನಮ್ಮ ಆಡಳಿತ ಮಂಡಳಿಯವರು ತೀರ್ಮಾನ ಮಾಡಿ ಒಂದು ಬಸ್ಸನ್ನು ಈಗ ನಾವು ಸೌಕರ್ಯಕ್ಕೆ ಒದಗಿಸ್ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು ಬಸ್ಸು ಬರ್ತದೆ. ನಮ್ಮ ಆಸೆ ಏನು ಅಂದರೆ LKG ಇಂದ ಹಿಡಿದು PUC ನಮ್ಮ ಕ್ಯಾಂಪಸಲ್ಲಿ ಜ್ಯೋತಿ ಕಾನ್ವೆಂಟ್ ಯಾವ ರೀತಿ ನಡೀತಿತ್ತು, ಯಾವ ರೀತಿ ಇದರಿಂದ ವಿದ್ಯೆಯನ್ನು ಪಡೆದು ಉನ್ನತ ನಮ್ಮ ಮಟ್ಟಕ್ಕೆ ಬೆಳೆದಿದ್ದಾರೆ, ಆ ರೀತಿ ಮತ್ತೆ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಆಡಳಿತ ಮಂಡಳಿಯವರು ಪಣ ತೊಟ್ಟಿದ್ದೀವಿ. ಅದನ್ನು ಮಾಡ್ತೀವಿ, ಈಡೇರಿಸ್ತೀವಿ. ಆಡಳಿತ ಮಂಡಳಿಗಳು ಸಹಕರಿಸಿ ಬಸ್ಸಿನ ಸೌಕರ್ಯ ಒದಗಿಸ್ಕೊಟ್ಟಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಪೇರೆಂಟ್ಸು ಮತ್ತು ಮಕ್ಕಳ ಪರವಾಗಿ ಅವರೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ. ರೌಂಡ್ ಬರ್ಬೋದಾಗಿತ್ತು. ಆಗ್ಲಿಂದ ಈಗ ನೋಡ್ತಾ ಇದೀಯಾ ಆಗ್ಲಿಂದ ಇಲ್ಲ ಇದ್ದೀನಿ. ಥ್ಯಾಂಕ್ ಯು. ಗುಡ್ ಲಕ್.